ನಮ್ಮ ಇವತ್ತಿನ ರೆಸಿಪಿ ಮೊಳಕೆ ಬಂದಿರೋಂಥ ಹುರುಳಿಕಾಳು ಕಟ್ಟಿನ ಸಾರು ಮತ್ತು ಮೊಳಕೆ ಬಂದಿರೋಂಥ ಹುರುಳಿಕಾಳದು ಉಸುಳಿ ಮಾಡಿದ್ದೆ. ಅನ್ನದ ಜೊತೆ ಈ ಕಟ್ಟಿನ ಸಾರು ಬೆಸ್ಟ್ ಕಾಂಬಿನೇಷನ್ ಆಯಿತು. ಬರೀ ಅನ್ನಕ್ಕೆ ಅಷ್ಟೇ ಅಲ್ಲ, ರಾಗಿ ಮುದ್ದಿಗೂ ಈ ಕಟ್ಟಿನ ಸಾರು ಮಸ್ತ್ ಆಕೈತಿ. ಮಾಡೋದು ಸಿಂಪಲ್ ಐತಿ, ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿತ್ತು. ಬರ್ರಿ ಫ್ರೆಂಡ್ಸ್, ಈ ಮೊಳಕೆ ಬಂದಿರೋ ಹುರುಳಿಕಾಳು ಕಟ್ಟಿನ ಸಾರು ಮತ್ತು ಉಸುಳಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೇ ನಾನು ಕಟ್ಟಿನ ಸಾರಿಗೆ ಒಂದು ಮಸಾಲೆ ಹುರ್ಕೊಳಕತ್ತೇನೆ. ಅದಕ್ಕೂ ಮುಂಚೆ ನಾನು ಮೊಳಕೆ ಬಂದಿರುವಂಥ ಹುರುಳಿಕಾಳನ್ನು ಕುಕ್ಕರ್ ಒಳಗೆ 4-5 ಸೀಟಿ ಮಾಡಿಕೊಂಡು ಕಟ್ಟು ಬೇರೆ ಹುರುಳಿಕಾಳು ಬೇರೆ ಮಾಡಿ ಇಟ್ಟಿದ್ದೆ. ಇಲ್ಲೇ ಎಣ್ಣೆ ಕಾಯಿಸ್ಕೊಂಡೆ ನಾನು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಚಲೋ ತಂಗ ಹುರ್ಕೊಂಡೇನಿ. ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕೊಳಕತ್ತೇನಿ. ನೀವು ಒಣ ಕೊಬ್ಬರಿನೂ ಹಾಕೋಬೋದು, ಅದ್ರದ್ದು ಟೇಸ್ಟ್ ಭಾಳ ರುಚಿಯಾಗುತ್ತೆ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಹವೀಜ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚಲೋ ತಂಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುರಿದು ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿನ ಹಾಕ್ಕೊಂಡು ಇನ್ನೊಂದು ಸತಿ ಚಲೋ ತಂಗ ಹುರಿದು ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ ಒಳಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಟಿದ್ದೆ. ಈಗಿಲ್ಲೇ ನಾವು ಕಟ್ಟಿನ ಸಾರು ಮಾಡೋಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಇಲ್ಲೇ ಚಲೋ ತಂಗ ಎಣ್ಣೆ ಕಾಸ್ಕೊಂಡೇನಿ. ಎಣ್ಣೆ ಚಲೋ ಕಾದ್ಮೇಲೆ ಸಾಸ್ವಿ, ಜೀರಿಗೆ, ಕರಿಬೇವು ಮತ್ತು ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೆ. ಒಂದು ಸತಿ ಇದು ಒಗ್ಗರಣೆ ಮಾಡೋದು ಆದಮೇಲೆ ಇದಕ್ಕೆ ಹುಣಸೆಹಣ್ಣು ರಸನ ಹಾಕೊಂಬಿಡೋಣ. ಸ್ವಲ್ಪ ಹುಣಸೆಹಣ್ಣು ರಸ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಅರಿಶಿನ ಮತ್ತು ನಮ್ಮ ಸಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಇದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವು ಮಿಕ್ಸರ್ನಾಗ ಮಾಡಿಟ್ಟಿರುವಂಥ ಮಸಾಲಿನ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಮಿಕ್ಸರ್ ಒಳಗೆ ನೀರು ಹಾಕಿದ್ದೆ. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾವು ಕಟ್ಟು ಬೇರೆ ಮಾಡಿಟ್ಟೇವಲ್ಲ ಆ ಕಟ್ಟನ್ನು ಇದಕ್ಕೆ ಹಾಕ್ಕೊಂಡು ತಿಕ್ನೆಸ್ ಮೇಂಟೈನ್ ಮಾಡೋಕ್ಕೆ ನೀರನ್ನು ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡೋಣ. ಸಣ್ಣ ಉರಿ ಮೇಲೆ ಒಂದು 5-6 ನಿಮಿಷ ಕುದಿತಪ್ಪ ಅಂದ್ರೆ ನಮ್ಮದು ಇಲ್ಲೇ ಕಟ್ಟಿನ ಸಾರು ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಈಗ ಇಲ್ಲೇ ಪಲ್ಯ ಮಾಡ್ಕೊಂಬಿಡೋಣ. ಈ ಹುರುಳಿಕಾಳದು ಉಸುಳಿ ಮಾಡೋಕ್ಕೆ ಇಲ್ಲೇ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ. ಎಣ್ಣೆ ಚಲೋ ತಂಗ ಕಾದ್ಮೇಲೆ ಅದಕ್ಕೆ ಸಾಸ್ವಿ, ಜೀರಿಗೆ ಹಾಕೇನಿ ಮತ್ತು ಕರಿಬೇವು ಹಾಕ್ಕೊಂಡೇನಿ. ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಉಳ್ಳಾಗಡ್ಡಿ ಚಲೋ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಮ್ಮ ಪಲ್ಯಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ. ಅರಿಶಿನ ಹಾಕ್ಕೊಂಡ್ಮೇಲೆ ಇನ್ನೊಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಉಪ್ಪು ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಪಲ್ಯಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಟಿರೋಂಥ ಹುರುಳಿಕಾಳನ್ನು ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಚಲೋ ತಂಗ ಇದು ಮಿಕ್ಸ್ ಮಾಡೋದು ಆದಮೇಲೆ ಒಂದು 2-3 ನಿಮಿಷ ನಾನು ಇದನ್ನು ಸಣ್ಣ ಉರಿ ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟಿದ್ದೆ. ಅಂದ್ರೆ ನಮ್ಮದು ಮಸಾಲೆ ಎಲ್ಲ ನಮ್ಮ ಕಾಳಿಗೆ ಚಲೋ ತಂಗ ಹೊಂದ್ಕೊಳ್ಳಿ ಅಂಥೇಳಿ ಲಾಸ್ಟಿಗೆ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಸಣ್ಣ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿನ ಹಾಕ್ಕೊಂಬಿಟ್ರೆ ನಮ್ದು ಇಲ್ಲೇ ಹುರುಳಿಕಾಳು ಉಸುಳಿನೂ ರೆಡಿ ಆಗೈತಿ. ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಹೆಂಗಿತ್ತಂತ ಹೇಳಿ.